ಪರಿಸ್ಥಿತಿ ತಂದೊಡ್ಡಿದೆಯಪ್ಪ. ಸುಂದರವನವಾಗಿದ್ದ ನಮ್ಮ ಸಂಸಾರವನ್ನು ನುಚ್ಚು ನೂರು ಮಾಡಿದೆಯಲ್ಲ. ಈಗ ನಾನೇನು ಮಾಡ್ಲಿ, ಎಲ್ಲಿ ಹೋಗ್ಲಿ, ಹೇಗೆ ಬದುಕಲಿ ನಾನು? ಯಾರು ನೀನು? ನಾನೊಬ್ಳ ಅನಾಥೆ ಅಮ್ಮ. ಎಲ್ಲಿಗೆ ಹೋಗ್ತಾ ಇದೀಯ? ನನಗೆ ಯಾರೂ ದಿಕ್ಕಿಲ್ಲ, ಅದಕ್ಕೆ ಎಲ್ಲಾದ್ರೂ ಕೆಲಸ ಸಿಗುತ್ತೇನೆ ಅಂತ. ಏನ್ ಕೆಲಸ ಮಾಡ್ತೀಯಮ್ಮ ನೀನು? ಅಮ್ಮ, ನೀವು ಯಾವ ಕೆಲಸ ಕೊಡಿಸಿದ್ರು ನಾನು ಮಾಡ್ತೀನಿ. ನೋಡಿ, ನೀನು ಕೆಲಸ ಕೊಡ್ಬೋದಾಗಿತ್ತು, ಆದ್ರೆ ನನ್ನ ಬಿಸ್ನೆಸ್ ಬೇರೆ. ಅದರಲ್ಲಿ ಕೆಲಸ ಏನ್ ಮಾಡ್ತೀನಿ? ನಾನು ಕಸ ಮುಸ್ರಿ ಮಾಡ್ತೀನಿ, ಹೊಲಗೆದ್ದ ಕೆಲಸನೂ ಮಾಡ್ತೀನಿ. ನೋಡಮ್ಮ, ನೀನು ಹೊಲಗದ್ದೆ ಕೆಲಸ ಮಾಡೋದೇನು ಬೇಕಾಗಿಲ್ಲ, ಮನೆ ಕೆಲಸ ಮಾಡ್ಕೊಂಡಿದ್ರೆ ಸಾಕು. ಆದ್ರೆ ಆಶಾ, ಆಶಾ, ಒಂಟಿ ಹೆಸರನ್ನ ಕರೆಯೋದಷ್ಟು ಅಧಿಕಾರ ಬಂತೇನು? ಆ ರೀತಿ ಕರೆಸ್ಕೊಳ್ಳೋದಕ್ಕೆ ನಾವೇನು ನಿನ್ನ ಕೈದು ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಹೆಂಡತಿ ಅಲ್ಲ. ಆಶಾ, ಏನು ಮಾತಾಡ್ತಾ ಇದೀಯ ನೀನು? ಆದರೆ ನಾನು ಹೇಳ್ತಾ ಇರೋದು, ನಾನು ನಿನ್ನ ಕೈದು ತಾಳಿ ಕಟ್ಟಿಸ್ಕೊಂಡು ನಿನ್ನ ಹೆಂಡತಿ ಅಲ್ಲ ಅಂತ. ಆಶಾ, ನಿನಗಾಗಿನೇ ನನ್ನ ಹೆಂಡತಿನ ದೂರ ಮಾಡ್ಕೊಂಡಿದ್ದೀನಿ. ಹಾಗೆ ಮಾಡ್ಕೊಂತ ನಾನೇ ನಿನಗೆ ಹೇಳಿಲ್ವಲ್ಲ? ಆಶಾ, ನೀನ್ ಹೇಳ್ದೆ ಇದ್ರು ನೀನೇ ನನ್ನ ಹೃದಯ ದೇವತೆ ಅಂತ ತಿಳ್ಕೊಂಡಿನಿ. ನೀನು ನನ್ನನ್ನ ದೇವತೆ ಅಂತ ತಿಳಿದುಕೊಂಡಿರಬಹುದು, ಆದ್ರೆ ನಾನು ನಿನ್ನನ್ನ ದೇವರು ಅಂತ ತಿಳಿದುಕೊಂಡಿಲ್ವಲ್ಲ? ಆಶಾ, ನೀ ನನ್ನನ್ನು ದೇವರಂತ ತಿಳ್ಕೊಳ್ಳದೆ ಇದ್ರು ಪರವಾಗಿಲ್ಲ, ಆದ್ರೆ ನಾ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕಾದರೂ ಬೆಲೆ ಕೊಡು ಆಶಾ. ಆಶಾ, ನೀನ್ ಇತ್ತಿತ್ತಲಾಗಿ ನನ್ನ ಮೊದಲಿನ ಹಾಗೇನೆ ನೋಡ್ತಾ ಇಲ್ಲ. ಆಯ್ತು, ಮತ್ತೆ ಮೊದಲಿನ ಹಾಗೆ ನಾನು ನೋಡ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆನು ನೀನು ಇಲ್ಲಿ ಇರೋದು ಅಷ್ಟೊಂದು ಒಳ್ಳೇದಲ್ಲ. ಕಡಿಮೆ ಮಾಡಿಲ್ಲ. ಆಶಾ, ದಯವಿಟ್ಟು ನಿನ್ ಮನೆಯಲ್ಲಿ ಸ್ಥಳ ಇಲ್ಲ ಅಂತ ಹೇಳ್ಬೇಡ ಆಶಾ. ಆಶಾ, ಇಲ್ಲಿವರೆಗೂ ನಾನೆಲ್ಲವನ್ನು ಕಳೆದುಕೊಂಡಿದ್ದೇನೆ ಆಶಾ. ಇಲ್ಲಿ ಇದನ್ನ ಕಳ್ಕೊಂಡವರಿಗೆ ಮತ್ತೆ ಜಾಗ ಇಲ್ಲ. ನಿಂದ್ರಬೇಡ, ನಿನ್ ಜಾಗ ಮೊದಲು. ಆಶಾ, ನಿನಗೆ ನನ್ನ ಹೃದಯದಲ್ಲಿ ಸ್ಥಳ ಕೊಟ್ಟಿರುವ ಈ ಪ್ರೇಮಿಗೆ ನಿನ್ ಮನೆಯಲ್ಲಿ ಸ್ಥಳ ಇಲ್ಲ ಅಂತ ಮಾತ್ರ ಹೇಳಬೇಡ ಆಶಾ. ಆಶಾ, ಆಶಾ, ನೀನಿಲ್ದೆ ನಾನು ಬದುಕೋದಿಲ್ಲ ಆಶಾ. ನೀ ದಿನಕ್ಕೆ ಒಂದೇ ಸಾರಿ ಊಟ ಹಾಕಿದ್ರು ಸರಿ ಆಶಾ. ನೀ ಯಾವತ್ತು ಹೀಗೇನೆ ಯಾವತ್ತು ನನ್ನ ಕಣ್ ಮುಂದೆನೆ ಇರ್ಬೇಕು ಆಶಾ. ನನ್ನ ಕನಸೆ ಕಾಣ್ಲಿಕ್ಕೆ ಹೋಗ್ಬಿಡ ನೀನು. ನೀನ್ ಇರೋದೇ ಬೇಕಾಗಿಲ್ಲ. ನೋಡ, ನನ್ನ ಮನೆಗೆ ಬರುವ ಗಂಡಸರು ಜಾಸ್ತಿ. ನೀನು ಇಲ್ಲಿ ಇರೋದ್ರಿಂದ ನನಗೆ ತೊಂದರೆ ಆಗ್ಬಾರ್ದು. ಕಾರಣ, ನೀನ್ ಎಷ್ಟು ಇಲ್ಲಿ ಜಲ್ದಿ ಜಾಗ ಖಾಲಿ ಮಾಡ್ತೀಯೋ ಅಷ್ಟು ನಿನಗೆ ಒಳ್ಳೇದಾ? ತಿಳ್ಕೊ ಇದನ್ನ. ನೀವು ಹೌದು ರಾಮು, ನಾನೇ ಚೆನ್ನಾಗಿದೆಯಾ ರಾಮು? ನಾ ಬೇಸದನ್ ಬಿಡ್ರಿಪ್ಪ, ನೀವ್ಯಾಕೆ ಹಿಂಗಾಗಿರಿ? ಮೈಯಾಗ ಆರಾಮಿಲ್ಲನ್ರಿ? ಮೈಗೆ ಅಷ್ಟಲ್ಲ ರಾಮು,
ಮನಸ್ಸಿಗೆ ಆರಾಮ. ರಾಮು, ನಮ್ಮ ಮನೆ ಕಡೆಗೆ ಏನಾದರೂ ಹೋಗಿದ್ಯಾ? ನಿಮ್ಮ ಮನೆ ಕಡೆ ಇದೆ? ಹೌದು. ಅದೇ ನಿಮ್ಮ ಮನೆ ಏನ್ರಿ ಈಗ? ಮತ್ತೆ ಅದನ್ನೇನೋ 50,000 ಬರೆದು ಕೊಟ್ಟಿದ್ರತ್ತ. ಆ ಅಭಿಷೇಕ್ ಗೌಡ್ ಬಂದ ಚಿಕ್ಕಮ್ಮ ಅವ್ರನ್ನ ಹುಟ್ಟು ಬಟ್ಟಿ ಮ್ಯಾಗ ಹೊರಗೆ ಹಾಕಿ ಬಿಟ್ಟನ್ರಿ ಬದ್ಮಾಸ್ನ ನಮಗ. ರಾಮು, ಅಭಿಷೇಕ್ ನನ್ನ ಪ್ರಾಣ ಸ್ನೇಹಿತ. ಅವನು ಅಷ್ಟೊಂದು ಕೆಟ್ಟ ಗುಣದವನಲ್ಲ. ನಿಮ್ಮ ಪ್ರಾಣ ಸ್ನೇಹಿತ ಅಂತ ನಂಬಿದ್ದಕ್ಕನ ಅವ ನಿಮ್ಮ ಗೋಣ ಮುರಿದು ಬಿಟ್ಟ. ಯಾವುದೇ ದುಶ್ಚಟವಿಲ್ಲದ ನಿಮ್ಮಂತ ಒಳ್ಳೆ ಸಂಪನ್ನ ಗುಣದ ವ್ಯಕ್ತಿ ಈ ರೀತಿ ಮಾಡಿದವ್ರ ಯಾರು? ಈಗ ನಿಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರ ಎಮ್ಮಿ ಕರಿ ಜೋಡಿ ಹೋಗಿ ಆಕಳ ಕರಿನೂ ಹೊಲಸ್ತಿತ್ತು ಅನ್ನೋ ಹಂಗಾಗಿತ್ತು. ನೀವು ಮೊದಲೇ ತಿಳ್ಕೊಬೇಕಾಗಿತ್ತು. ದೇವೇಂದ್ರನ ಆಸ್ಥಾನದಿಂದ ನಿಮ್ಮ ಮನಿ ವೈಭವ ಏನಾಗಿ ಹೋತು. ಹೆತ್ತ ತಾಯಿ ಸತ್ರು ತಿರುಗಿ ನೋಡ್ಲಿಲ್ಲ. ಇದ್ದ ಬಿದ್ದ ಆಳುಗಳ ಪರಿಸ್ಥಿತಿ ಬೀದಿ ಪಾಲಾದ್ರು ಯಾಕತ್ ಕೇಳಿಲ್ಲ. ಕೈ ಹಿಡಿದ ಹೆಂಡತಿ ಪರದೇಶಿಯಾಗಿ ಬೀದಿ ಬೀದಿ ತಿರುಗ್ತಿದ್ರು ಹೊಳ್ಳಿ ನೋಡ್ಲಿಲ್ಲ. ಇಷ್ಟೆಲ್ಲ ಆಗೋದಕ್ಕೆ ಯಾರ ಕಾರಣ? ರಾಮು, ಹದಗೆಟ್ಟು ಹೋದ ಈ ನನ್ನ ಬದುಕಿನ ಬಗ್ಗೆ ಯಾರೇನೇ ಕೇಳಿದರು ಅದಕ್ಕೆ ಮೌನವೇನನ್ನುತ್ತರ. ರಾಮು, ನಾನೇನು ಬರ್ತೀನಿ. ಅಯ್ಯೋ ದೇವ್ರಿ, ನಮ್ಮ ಯಜಮಾನರ ಪರಿಸ್ಥಿತಿ ಯಾಕೆ ಹಿಂಗಾಗುವಂಗ ಮಾಡಿ? ಇದೇನು ಹಿಂದಿನ ಜನ್ಮದ ಕರ್ಮಾನೋ ಹಿರಿಯರು ಮಾಡಿದ ಪಾಪನೋ ಏನೋ ಏನಾಗ್ಲಿ, ಒಟ್ಟಿನ ಮೇಲೆ ಅವ್ರು ಮಾಡಿದ ತಪ್ಪಿನ ಅರಿವು ಅವ್ರಿಗೆ ಯಾವಾಗ ಕಾಣ್ತದೆ. ದೇವ್ರ ಮೊದಲು ನಮ್ಮ ಯಜಮಾನರು ಹೆಂಗಿದ್ರು ಹಂಗೆ ಇರುವಂಗ ಮಾಡ್ತಾರೆ.